ತಹಶೀಲ್ದಾರ್ ಅಮಾನತ್ತು ರದ್ದುಪಡಿಸುವಂತೆ ಪ್ರಗತಿಪರ ಸಂಘಟನೆಗಳ ಹೋರಾಟ. ಕರ್ತವ್ಯ ಲೋಪ ಆರೋಪದ ಮೇಲೆ ಹಾರೋಹಳ್ಳಿ ತಹಶೀಲ್ದಾರ್ ಆರ್.ಸಿ. ಶಿವಕುಮಾರ್ ಅವರನ್ನು ಅಮಾನತು ಮಾಡಿ ಕಂದಾಯ ಇಲಾಖೆ ಅಧೀನ ಕಾರ್ಯದರ್ಶಿ ಮುಖ್ತಾರ್ ಪಾಷಾ ಆದೇಶಿಸಿದ್ದಾರೆ. ಬುಗುರ್ ಹುಕುಂ ಸಾಗುವಳಿ ಅರ್ಜಿ ವಿಚಾರಣೆಯಲ್ಲಿ ತೊಂದರೆಯಾಗುತ್ತಿದ್ದು ಕೆಲಸ ಮಾಡಲು ಆಗುತ್ತಿಲ್ಲ ಎಂದು ಶಿವಕುಮಾರ್ ವಿರುದ್ಧ ಕಗ್ಗಳ್ಳಿ ಗ್ರಾಮಾಡಳಿತಾಧಿಕಾರಿ ಈಶ್ವರ್, ಹಾರೋಹಳ್ಳಿ ಪ್ರಭಾರ ಕಂದಾಯ ನಿರೀಕ್ಷಕ ಅಶೋಕ್ ಭರತ್ ಕುಮಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಕರ್ತವ್ಯ ಲೋಪ ಆರೋಪದ ಮೇಲೆ ತಹಶೀಲ್ದಾರರನ್ನು ಅಮಾನತುಪಡಿಸಿ ಆದೇಶಿಸಲಾಗಿದೆ. ತಹಶೀಲ್ದಾರ್ ಶಿವಕುಮಾರ್ ರವರ ಅಮಾನತಿಗೆ ಗ್ರಾಮದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ವಿವಿಧ ಸಂಘಟನೆಗಳು ಹಾಗೂ ಗ್ರಾಮಸ್ಥರು ತಹಶೀಲ್ದಾರ್ ಅಮಾನತು ಖಂಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಉತ್ತಮ ಆಡಳಿತಾಧಿಕಾರಿಯಾಗಿರುವ ಶಿವಕುಮಾರ್ ಅವರಿಗೆ ವಿನಾಕಾರಣ ತೊಂದರೆ ನೀಡುತ್ತಿದ್ದಾರೆ. ಈ ಅಧಿಕಾರಿ ಸಾರ್ವಜನಿಕರ, ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ವಿನಾಕಾರಣ ದೂರು ನೀಡಿರುವ ಆರ್ಐ ಮೇಲೆ ಸಾಕಷ್ಟು ಗುರುತರ ದೂರುಗಳಿದ್ದು ಆ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ದಿನ ಎಲ್ಲ ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಎಲ್ಲ ಧರ್ಮದ, ವಿಶೇಷವಾಗಿ ಮುಸ್ಲಿಂ ಸೇರಿದಂತೆ ಎಲ್ಲರೂ ಸೇರಿಸಿ ಸಾರ್ವಜನಿಕವಾಗಿ, ಸಾಂಕೇತಿಕವಾಗಿ ಈ ಒಂದು ಪತ್ರಿಕಾಗೋಷ್ಠಿ ಅಥವಾ ಪ್ರತಿಭಟನೆ ಏನು ಮಾಡ್ತಿದ್ದೀವಿ, ಇದಕ್ಕೆ ಬಂದಿರತಕ್ಕಂಥ ಎಲ್ಲ ಸಂಘದ ಮುಖಂಡರುಗಳಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮತ್ತು ಇಲ್ಲಿ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಮೊದಲನೇದಾಗಿ ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಇಷ್ಟೇ. ಈಗ ಇದು ಒಂದು ಉದಾಹರಣೆ ಅಷ್ಟೇ. ಕೇವಲ ಮುಖಂಡರ, ರಾಜಕೀಯ ಮುಖಂಡರ ಅಥವಾ ಪ್ರಭಾವಿಗಳ ಅಧಿಕಾರಿಗಳಲ್ದಿರ ಸಾರ್ವಜನಿಕರ ಅಧಿಕಾರಿಯಾಗಿದ್ದಂಥ, ಯಾಕೆಂದರೆ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿದ್ದಂಥ ತಹಸೀಲ್ದಾರ್ ಶಿವಕುಮಾರ್ ರವರನ್ನು ಅಮಾನತ್ ಮಾಡಿದಾರಲ್ಲ, ಈ ಅಮಾನತು ಮಾಡಿರೋದನ್ನು ನಾವೆಲ್ಲರೂ ಕೂಡ ಖಂಡಿಸಕ್ಕೆ ಈ ದಿನ ಇವತ್ತು ಈ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಭಾಳ ಸೋಜಿಗದ ವಿಚಾರ ಏನಂತ ಹೇಳಿದ್ರೆ, ದೇಹ ಬಂದು ಬಾಲ ಅಳ್ಳಾಡಿಸ್ಬೇಕು, ದೇಹ ಅಳ್ಳಾಡ್ದಂಗೆ ಬಾಲ ಅಳ್ಳಾಡಬೇಕು. ಇವತ್ತು ಏನಾಗಿದೆ ಹಾರೋಹಳ್ಳಿ ಪರಿಸ್ಥಿತಿ ಅಂದರೆ, ಬಾಲನೇ ದೇಹನ ಅಳ್ಳಾಡಿಸ್ತಾ ಇದೆ. ಇವತ್ತು ಪ್ರಾಮಾಣಿಕ ವ್ಯಕ್ತಿನ ಅಪ್ರಾಮಾಣಿಕರು, ಭ್ರಷ್ಟರು ಇವತ್ತು ದೂರು ನೀಡಿ ಅವ್ರ ವಿರುದ್ಧ ಒಂದು ಪಿತೂರಿ ಮಾಡಿ ಸಂಚು ರೂಪಿಸಿ ಅವ್ರ ವಿರುದ್ಧ ಕ್ರಮ ಹಾಕಿಸಿ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಅಂದರೆ, ಇವರೇನು ಸಾಚಗಳ ಅಲ್ಲದೆ ಇರೋಂಥವ್ರು, ಇವರೆಲ್ಲ ಸಾಚಗಳ? ಇವರೆಲ್ಲ ಎಷ್ಟೆಷ್ಟು ಅಕ್ರಮ ಆಸ್ತಿಗಳನ್ನ ಮಾಡ್ಕೊಂಡವ್ರೆ, ಎಷ್ಟೆಷ್ಟು ಆ ಬಡವರಿಗೆ ಅನ್ಯಾಯ ಮಾಡವ್ರೆ, ರೈತರಿಗೆ ಅನ್ಯಾಯ ಮಾಡವ್ರೆ, ಸರ್ಕಾರಿ ಜಮೀನನ್ನು ಬೇರೆಯವ್ರಿಗೆ ಹೆಂಗೆ ಬರ್ಕೊಟ್ಟವ್ರೆ ಅನ್ನೋದು ಎಲ್ರಿಗೂ ಇಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಿರ್ತಕ್ಕಂಥದ್ದು. ಈಗ ಸಮಸ್ಯೆ ಆಗಿರೋದು ಏನಂತ ಹೇಳಿದ್ರೆ, ಇವರು ಸ್ಥಳ ತನಿಖೆ ಮಾಡೋದು. ಸ್ಥಳ ತನಿಖೆ ಮಾಡಿದ್ರೆ ತಪ್ಪ ಅಂತೇಳಿ ನಮ್ಮ ಮುಖಂಡರು ಕೇಳೋದು. ಹೌದಲ್ವಾ? ಸ್ಥಳ ತನಿಖೆ ಮಾಡಿದ್ರೆ ತಾನೇ ನೈಜತೆ ಗೊತ್ತಾಗೋದು. ಈಗ ಹಿಂದೆ ನಮ್ಮ ತಹಸೀಲ್ದಾರ್ಗಳಿದ್ರು, ಕನಕಪುರದಲ್ಲಿ ಪ್ರಜ್ಞಾ ಅಮ್ಮೆಂಬಾಳ್ ಅಂತಿದ್ರು. ಏನಂತ ಹೇಳಿದ್ರೆ, ಅಂಥ ತಹಸೀಲ್ದಾರು ಅವ್ರು ಎ ಸಿ ಕಾರ್ ಬಿಟ್ಟರು ಕೆಳಗಡೆ ಇಳಿತಾ ಇರಲಿಲ್ಲ, ಎ ಸಿ ಆಫೀಸ್ ಬಿಟ್ಟರೆ ಕೆಳಗಡೆ ಇಳಿತಾ ಇರಲಿಲ್ಲ. ಅಂಥ ಅಧಿಕಾರಿಗಳ ಹೊರತಾಗಿ ಒಬ್ಬ KS ಅಧಿಕಾರಿ ಆಗಿದ್ರೂ ಸಹಿತ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಸಾರ್ವಜನಿಕ ವಿಚಾರಗಳನ್ನು ಕುಂಡ್ರಿಸಿ ಅವ್ರಿಗೆ, ವಿಶೇಷವಾಗಿ ರೈತರಿಗೆ, ಮಹಿಳೆಯರಿಗೆ, ದೀನದಲಿತರಿಗೆ ಒಂದು ನ್ಯಾಯವನ್ನು ದೊರಕಿಸ್ತಾ ಇರ್ತಕ್ಕಂಥ ಒಬ್ಬ ಪ್ರಾಮಾಣಿಕ, ದಕ್ಷ, ಭ್ರಷ್ಟಾಚಾರವನ್ನು ದೂರ ಮಾಡಿದಂಥ ಒಬ್ಬ ಅಧಿಕಾರಿಯನ್ನು ಈ ಏಕಾಏಕಿ ಸಸ್ಪೆಂಡ್ ಮಾಡ್ತೀರಿ ಅಂದರೆ, ಜಿಲ್ಲಾಡಳಿತ ಇದೆಯಾ ಸತ್ತೋಗಿದೆಯಾ? ಯಾಕೆಂದರೆ ಇದು ಸರ್ವಾಧಿಕಾರಿ ಧೋರಣೆ. ಜಿಲ್ಲಾಧಿಕಾರಿ ಸರ್ವಾಧಿಕಾರಿ ಹಿಟ್ಲರ್ ರೀತಿಯಾದಂಥ ಒಂದು ಅಧಿಕಾರ ಮಾಡ್ತಾ ಇದ್ದಾರೆ. ಈ ಅದೇ ಕಾರಣ. ಯಾಕೆಂದರೆ ಒಬ್ಬ ಸಾಮಾನ್ಯ FDAಗೆ ನೀವು ಸಸ್ಪೆಂಡ್ ಮಾಡಬೇಕು ಅಂದರೆ ಕಾರಣ ಕೇಳಿ ಒಂದು 7 ದಿನ ನೋಟಿಸ್ ಕೊಟ್ಟು ಅವರಿಂದ ವಿವರಣೆ ಪಡ್ಕೊಂಡು ಆನಂತರ ಅದು ಸರಿನಾ ತಪ್ಪ ಅಂತೇಳಿ ಪರಾಮರ್ಶೆ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ಆನಂತರ ಮೇಲಧಿಕಾರಿಗಳಿಗೆ ಬರೆದು ಆನಂತರ ಸಸ್ಪೆಂಡ್ ಮಾಡೋವಂಥದ್ದು ಒಂದು ರಿವಾಜು. ನೀವು ಏಕಾಏಕಿ ಒಬ್ಬ KS ಅಧಿಕಾರಿಯನ್ನು ಗ್ರೇಡ್ 1 ತಹಸೀಲ್ದಾರ್ನ ತಗೊಂಡೋಗಿ ಏಕಾಏಕಿ ಯಾವುದೇ ಕಾರಣ ಕೇಳ್ದಿರಾ, ವಿಚಾರಣೆ ಮಾಡ್ದಿರಾ, ಕೇವಲ ಒಂದು ಕಾರಣ ಏನು ಸ್ಥಳ ತನಿಖೆ ಮಾಡ್ತಾರೆ. 53 ಅರ್ಜಿಯಲ್ಲಿ ಸ್ಥಳ ತನಿಖೆ ಮಾಡ್ತಾರೆ. ಹೌದಪ್ಪ, 53 ಅರ್ಜಿಯಲ್ಲಿ ಸ್ಥಳ ತನಿಖೆ ಮಾಡೋದು ತಪ್ಪ? ಕಾನೂನಾತ್ಮಕವಾಗಿ ಈಗೆಲ್ಲ ನಮ್ಮ ಮುಖಂಡರುಗಳು ಹೇಳ್ದಂಗೆ ಮಾನ್ಯ ಶಾಸಕರು, ಈ ಹಿಂದೆ ಇದ್ದಂಥ ಮಾಜಿ ಸಂಸದರು ಎಲ್ಲರೂ ಕೂಡ ನೇರವಾಗಿ ನೋಡಿ ರೈತರ ಪರವಾಗಿ ಒಂದು ಡಿಸಿಷನ್ನ ಮಾಡ್ಕೊಳ್ಳಿ. 53 ಅರ್ಜಿಗಳಿಗೆ ಹೋಗಿ ಸ್ಥಳ ತನಿಖೆ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡಿ ಅಂತ 1997-98ರಿಂದ ನಮ್ಮ ಭಾಗದಲ್ಲಿ, ವಿಶೇಷವಾಗಿ ಹಾರೋಹಳ್ಳಿ ತಾಲೂಕಿಗೆ ಸಂಬಂಧಪಟ್ಟಂತೆ 1994 ಅರ್ಜಿಗಳಿತ್ತು. 1994ರಲ್ಲಿ BBMP ವ್ಯಾಪ್ತಿ, ನಮ್ಮ CMC ವ್ಯಾಪ್ತಿ ಮತ್ತು ಇತರ ವ್ಯಾಪ್ತಿಗಳನ್ನು ಹೊರತುಪಡಿಸಿ ನಮಗೆ ಬಂದಂಥವು 700 ಅರ್ಜಿಗಳು.
700 ಅರ್ಜಿಗಳಲ್ಲಿ 600 ಅರ್ಜಿ ಮರಳವಾಡಿ ಭಾಗಕ್ಕೆ ಸಂಬಂಧಪಟ್ಟವು, 100 ಅರ್ಜಿ ಹಾರೋಹಳ್ಳಿ ಭಾಗಕ್ಕೆ ಸಂಬಂಧಪಟ್ಟವು. ಈ ಅರ್ಜಿಗಳಲ್ಲಿ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಅರ್ಜಿಗಳು ಯಾರು ಹಾಕೊಂಡಿದ್ರು ಬಡವರು ರೈತರು, ನಾನು ಇಲ್ಲಿ ಜಮೀನನ್ನ ಮಾಡ್ತಿದ್ದೀನಿ ನಮಗೆ ಸ್ಯಾಂಕ್ಷನ್ ಮಾಡಿ ಅಂತೇಳಿ ಕೊಟ್ರೆ, ಈ ನನ್ನ ಮಕ್ಕಳು ಕಳ್ಳನ ಮಕ್ಕಳು ಹೋಗಿ ಅವರು ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನ ಅರ್ಜಿಗಳನ್ನೆಲ್ಲ ಸುಟ್ಟಾಕಿ ಇಲ್ಲಿ ಕಂಪ್ಯೂಟರ್ಗೆ ಸಿಗದೇ ಇರೋ ರೀತಿ ನಡ್ಕೊಂಡಿದ್ರು. ಯಾರು RIVAಗಳು, ಯಾರು ಭ್ರಷ್ಟ RIVAಗಳು ಇವ್ರು ಬರ್ತಾರೆ, ಇಲ್ಲಿಗೆ ಬಂದ ತಕ್ಷಣ ವೆರಿಫಿಕೇಶನ್ ಮಾಡ್ತಾರೆ. ಯಾರೋ ರೈತರು ಬರ್ತಾರೆ, ನೋಡಿ ಹಿಂಗೆ ಅರ್ಜಿ ಹಾಕೊಂಡಿದ್ದೀವಿ ನಮ್ಗೇನು ಆಗಿಲ್ಲ ಅಂತೇಳಿ ವೆರಿಫಿಕೇಶನ್ ಮಾಡಿದ್ರೆ ಅವ್ರಿಗೆಲ್ಲ ದಾಖಲಾತಿಗಳು ಇದೆ. ಆದರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಬೇಕಾಗಿ ಈ ಅರ್ಜಿಗಳನ್ನ ಸುಟ್ಟಾಕಿ ಹಾಳು ಮಾಡಿರ್ತಾರೆ. ಇವ್ರಿಗೆ ನೋವಾಗುತ್ತೆ ತಹಸೀಲ್ದಾರ್ಗೆ, ಏನಪ್ಪ ನಾನು ರೈತರ ಪರವಾಗಿ ಇಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಬಂದಿದ್ದೀನಿ, ಇಲ್ಲಿ ಈ ರೀತಿಯಾಗಿದೆ ಅಂತೇಳಿ ಎಲ್ಲರನ್ನ ಕರೆದು ಯಾರು ಭ್ರಷ್ಟ ಅಧಿಕಾರಿಗಳು ಹಿಂದೆ ಇದ್ರು ಅವ್ರಿಗೆ 11 ಜನಕ್ಕೆ ನೋಟಿಸನ್ನು ಸರ್ವ್ ಮಾಡ್ತಾರೆ. ನೋಡಿ ಈ ಥರ ರೈತರಿಗೆ ಅನ್ಯಾಯ ಮಾಡಿದ್ದೀರಿ, ನಿಮ್ಮ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಬಾರದು ಅಂತೇಳಿ ಕಾರಣ ಕೇಳಿ ನೋಟಿಸ್ ಕೊಡ್ತಾರೆ. ನೋಡಿ ಇದೇ ಅವ್ರು ಮಾಡಿದ್ದು. ಈ 11 ಜನಕ್ಕೆ ಯಾವಾಗ ನೋಟಿಸ್ ಕೊಟ್ಟರು, ನಮ್ಮ ಅಶೋಕ ಅಂದಂಗೆ ಆಲಿಬಾಬಾ ಮತ್ತು ಕಳ್ಳರು ಎಲ್ಲ ಸೇರ್ಕೊಂಡ ತಕ್ಷಣ ಏನ್ ಮಾಡ್ತಾರೆ, ಇವ್ರ ವಿರುದ್ಧ ಏಕಾಏಕಿ ಹೋಗಿ DC-ಗೆ ಇವ್ರ ವಿರುದ್ಧ ಕಂಪ್ಲೇಂಟ್ ಮಾಡಿ 53ನಲ್ಲಿ ಹಿಂಗೆ ಮಾಡ್ತಾವ್ರೆ ಅಂತ. 53ನಲ್ಲಿ ಸಾರ್ವಜನಿಕರವಾಗಿ ಅವರು ಇರ್ತಕ್ಕಂಥ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಒಂದು ಅರ್ಜಿ ಹಾಕೊಂಡು ಅವರು ಸ್ಥಳ ತನಿಖೆ ಮಾಡಿದ ತಕ್ಷಣ ಏನು ತಹಸೀಲ್ದಾರ್ ಏನು ಬರ್ಕೊಡ್ತಾ ಇರಲಿಲ್ಲ. ಅದಕ್ಕೆ ಆದಂಥ ಬಗರುಕುಂಬ ಸಮಿತಿ ಇದೆ, ಅದಕ್ಕೆ ಅಧ್ಯಕ್ಷರು ಮಾನ್ಯ MLA ಇದ್ದಾರೆ. ಅದರಲ್ಲಿ ತೀರ್ಮಾನ ಆಗುತ್ತೆ ಇವ್ರು ನಿಜವಾಗೂ ಸ್ಥಳದಲ್ಲಿದ್ರ, ಅನುಭವದಲ್ಲಿದ್ರ, ಇವ್ರಿಗೆ ಕೊಡ್ಬೋದಾ ಇಲ್ವಾ ಅಂತೇಳಿ ಇದನ್ನ ಮಾಡ್ತಕ್ಕಂಥದ್ದು ಸಮಿತಿಗೆ ಬಿಟ್ಟಿರ್ತಕ್ಕಂಥದ್ದು. ಇವ್ರೇನು ಏಕಾಏಕಿ ಯಾರಿಗೂ ಸ್ಥಳ ಪರಿಶೀಲನೆ ಮಾಡಿದ ತಕ್ಷಣ ತಗೊಳ್ರಪ್ಪ ಇದು ನಿಮ್ಮ ಜಮೀನು ಅಂದ್ಬಿಟ್ಟು ಯಾರಿಗೂ ಬರ್ಕೊಟ್ಟಿಲ್ಲ. ಇಲ್ಲಿ ಯಾವುದೇ ರೀತಿಯಾದಂಥ ಕಾನೂನು ಉಲ್ಲಂಘನೆ ಆಗಿಲ್ಲ. ಸ್ಥಳ ತನಿಖೆ ಮಾಡಿರೋದನ್ನೇ ದೊಡ್ಡದಾಗಿ ಮಾಡಿ ಈ ಮಟ್ಟಕ್ಕೆ ಏಕಾಏಕಿ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನ ನೀವು ಈ ರೀತಿ ಮಾಡೋದಾದ್ರೆ ಮತ್ತೆ ಈ ವ್ಯವಸ್ಥೆಗೆ ಎಲ್ಲಿ ಬೆಲೆ ಇರುತ್ತೆ? ನಿಮ್ಮಂತೆ ಈಗ ಯಾವತ್ತೂ ನಾವು ಯೋಚನೆ ಮಾಡಬೇಕಾಗಿರೋಂಥದ್ದು, ಯಾರು ಈ ಒಂದು ವ್ಯವಸ್ಥೆನಲ್ಲಿ ಎಲ್ಲರೂ ಬೆದ್ದಾಗಿ ಓಡಬೇಕಾದ್ರೆ ಯಾರಾದ್ರೂ ಬಟ್ಟೆ ಹಾಕೊಂಡ್ರೆ ಎಲ್ಲ ನೋಡ್ಕೊಂಡು ನಗಿತಾರಲ್ಲ, ಅಂತ ವ್ಯವಸ್ಥೆಯಲ್ಲಿ ಎಲ್ಲ ಪ್ರಶ್ನೆ ಇರಬೇಕಾದ್ರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಈ ರೀತಿಯಾದಂಥ ಕೆಲಸ ಮಾಡೋದನ್ನ ನೋಡಿ ನೀವು ಸಹಿಸಕ್ಕಾಗಲ್ಲ ಅಂತ ಹೇಳಿದ್ರೆ, ಆ ಯಪ್ಪ ಏನಾದರೂ ಭ್ರಷ್ಟಾಚಾರ ಮಾಡಿ ಅಥವಾ ದುಡ್ಡು ತಗಲಾಕೊಂಡು ಈ ಥರ ನಮ್ಮ ಗೋವಿಂದ ಹೇಳ್ದಂಗೆ ಲೋಕಾಯುಕ್ತ ರೈಡ್ ಆಗಿ ಇನ್ನೊಂದಾಗಿ ಸಸ್ಪೆಂಡ್ ಆಗಬೇಕು ಅನ್ನೋದಿದ್ರೆ, ಅಥವಾ ಯಾರಾದರೂ ಅಲಿಗೇಷನ್ ಮಾಡಿ ಪಬ್ಲಿಕ್ಕು ಹೌದು ನಮಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ, ನಮ್ಮ ಕೆಲಸ ಮಾಡಿಕೊಡ್ತಾ ಇಲ್ಲ ಅಂತೇಳಿ ಸಾರ್ವಜನಿಕವಾಗಿ ಯಾವ್ದಾದ್ರು ದೂರು ಬಂದರೆ ನೀವು ಸ್ವೀಕಾರ ಮಾಡಿ ಅದಕ್ಕೆ ಸಂಬಂಧಂತ ಕ್ರಮ ಜರುಗಿಸಿ. ನೀವು ಭ್ರಷ್ಟ ಅಧಿಕಾರಿಗಳ ಮುಖಾಂತರನೇ ಕಂಪ್ಲೇಂಟ್ ತಗೊಂಡು ಪ್ರಾಮಾಣಿಕ ಅಧಿಕಾರಿಗೆ ನೀವು ಯಾವುದೇ ಒಂದು